ಕಮಿಂಗ್ ಸರ್? ಕಮಿಂಗ್. ಸರ್, ಬ್ಯಾಂಕಿಂದ ಒಂದು ನೋಟಿಸ್ ಬಂದಿದೆ ನಿಮಗೆ. ಹಾ, ಕೊಡಿ. ಸಮಸ್ಯೆ ಅನ್ನೋದು ಮನುಷ್ಯನಿಗೆ ಹೇಗೆ ಬರುತ್ತೆ ಅಂತ ಹೇಳೋದು ಕಷ್ಟನೇ. ನಮ್ಮ ಗ್ರಹಚಾರ ಕೆಟ್ಟಾಗ ನಾವು ಒಂಟೆ ಮೇಲೆ ಕೂತಿದ್ರು ನಾಯಿ ಎಗರು ಕಚ್ಬಿಡುತ್ತೆ ಅನ್ನೋ ಹಾಗೆ. ಇದೆಲ್ಲ ಹೇಳೋದಕ್ಕೆ ಮುಖ್ಯವಾದ ಕಾರಣ ಅಂದರೆ ನನ್ನ ಕಂಪನಿ ಲಾಸ್ ಆಗಿರೋದು. ಇದರಿಂದ ನನ್ನ ಮನೆಯ ಪರಿಸ್ಥಿತಿ ಮನಸ್ಥಿತಿ ಯಾವುದೂ ಸರಿಯಾಗಿಲ್ಲ. ಸುಖವಾಗಿದ್ದಾಗ ಸ್ನೇಹಿತರು ನೆಂಟರು ಎಲ್ಲರೂ ನನ್ನನ್ನು ಹುಡ್ಕೊಂಡು ಬರೋರು. ಅದೇ ಕಷ್ಟ ಅಂತ ಬಂದಾಗ ನನ್ನ ಕೋಲ್ ಕೇಳೋರು ಯಾರೂ ಇಲ್ಲ. ಈಗ ನನಗೆ ಸ್ಪಷ್ಟವಾಗಿ ಅರ್ಥ ಆಗೋಯ್ತು. ಅದೇನಂದ್ರೆ, ದುಡ್ಡಿದ್ದು ನಾವು ಚೆನ್ನಾಗಿದ್ರೆ ಮಾತ್ರ ಸ್ನೇಹಿತರು ನೆಂಟರು ಅನ್ಕೊಂಡು ಬರೋದು. ಅದೊಂದಿಲ್ಲ ಅಂದ್ರೆ ನಾವು ಅವ್ರಿಗೆ ಅಪರಿಚಿತ ವ್ಯಕ್ತಿಗಳಾಗಿ ಕಾಣೋದ್ರಲ್ಲಿ ಅನುಮಾನನೇ ಇಲ್ಲ. ದುಡ್ಡಿದ್ದಾಗ ಬರೋ ಸಂಬಂಧಿಕರು, ಅವಶ್ಯಕತೆ ಇದ್ದಾಗ ಬರೋ ಫ್ರೆಂಡ್ಸು, ಇವ್ರನ್ನ ಉಳಿಸ್ಕೊಳ್ಳೋದಾ ಅಥವಾ ಕಳೆದುಕೊಳ್ಳೋದಾ ಗೊತ್ತಿಲ್ಲ. ನನಗನ್ಸೋ ಪ್ರಕಾರ ಉಳಿಸ್ಕೊಳ್ಳೋದಕ್ಕಿಂತ ಕಳ್ಕೊಳ್ಳೋದೇ ಬೆಟರ್. ಈ ಮನಸ್ಥಿತಿ ಪರಿಸ್ಥಿತಿ ಎರಡೂ ಚೆನ್ನಾಗಿಲ್ಲ ಅಂದ್ರೆ ತಲೆಯಲ್ಲಿ ಏನೇನೋ ವಿಚಾರಗಳು ಬಂದು ಹೋಗುತ್ತೆ. ಯಾರು? ನಾವು ಬ್ಯಾಂಕ್ ಮ್ಯಾನೇಜರ್ ಮಾತಾಡ್ತಿರೋದು. ಹೇಳಿ. ನಿಮ್ಮ ಕಂಪ್ನಿಯವ್ರು ಎಲ್ಲಿ ಸರ್? 3 ವರ್ಷ ಆಯ್ತು ಲೋನ್ ತಗೊಂಡು, ಇನ್ನೂ ಕಟ್ಟೇ ಇಲ್ಲ. ಸರ್, ನನಗೆ ಸ್ವಲ್ಪ ಟೈಮ್ ಕೊಡಿ, ನಾನು ಎಲ್ಲ ಅಮೌಂಟು ಕ್ಲಿಯರ್ ಮಾಡ್ತೀನಿ. ಆಗಲ್ಲ ಸರ್. ಸೊ ಇವತ್ತು ಆ ಟೆನಿಕಾಸ್ಟ್ ನೀವು ಬಂದು ಪೇ ಮಾಡಲೇಬೇಕು. ಇಲ್ಲ, ಇವತ್ತು ನೀವು ಮಾಡಲಿಲ್ಲ ಅಂದ್ರೆ ನಾಳೆ ನಮ್ಮ ಬ್ಯಾಂಕ್ನವ್ರು ಬಂದ್ಬಿಟ್ಟು ನಿಮ್ಮ ಕಂಪ್ನಿಯನ್ನ ಸೀಸ್ ಮಾಡಬೇಕಾಗತ್ತೆ. ಅಲ್ಲ ಸರ್, ಅದು ಬ್ಯಾಂಕಲ್ಲಿ ತಗೊಂಡಿರೋ ಅಷ್ಟೊಂದು ಏನು ನನ್ನ ಜೀವನದಲ್ಲಿರೋಲ್ಲ. ಅಲ್ಲಿ ನೋಡಿ, ನನ್ನ ಕಡೆಗೆ ಟ್ರೈನ್ ಬರ್ತಾ ಇದೆ. ಸಾವು ನನ್ನ ಕೈ ಬೀಸಿ ಕರೀತಾ ಇದೆ. ಆದರೆ ಇಷ್ಟು ದೊಡ್ಡ ಟ್ರೈನಿಗೆ ನಾನು ಹೇಗೆ ಬಲಿಯಾಗ್ಲಿ? ನೋ ನೋ, ನನಗೆ ಈ ರೀತಿ ಸಾಯೋದಕ್ಕಿಷ್ಟ ಇಲ್ಲ. ನಾನು ಕೂತ್ರು ನಿಂತ್ರು ಈ ಮಾನಸಿಕ ಭಯ ನನ್ನ ಯಾಕಿಷ್ಟೊಂದು ಕಾಡ್ತಾ ಇದೆ? ಇಲ್ಲ, ಇದಕ್ಕೆಲ್ಲ ಕಾರಣ ಯಾರು? ನಾನೇ ಈ ಸಮಸ್ಯೆಗಳಿಗೆಲ್ಲ ಮುಖ್ಯವಾದ ಕಾರಣ. ನಾನೇ ಕಾರಣ. ಹಾಗಾಗಿ ನನ್ನ ಸಾವಿಗೂ ನಾನೇ ಕಾರಣ. ಇದು ನನ್ನಿಂದಲೇ ಬಂದಿರೋ ಸಮಸ್ಯೆ. ನನಗೆ ಈ ಸಮಸ್ಯೆ ಪದೇ ಪದೇ ಯಾಕೆ ಕಾಡ್ತಾ ಇದೆ ಅನ್ನೋ ಮಾನಸಿಕ ಭಯಕ್ಕೆ ತುತ್ತಾಗಿ ಆತ್ಮಹತ್ಯೆಗೆ ಶರಣಾಗುತ್ತಾರೆ. ನಾವು ಈಗ ಹೇಳೋದೇನೆಂದ್ರೆ, ನಿಮ್ಮ ಸಮಸ್ಯೆಯನ್ನು ನೀವೇ ಬಗೆಹರಿಸಿ ಅಥವಾ ನಿಮ್ಮ ಸಮಸ್ಯೆಗೆ ಬೇರೆ ಪರಿಹಾರ ಕಂಡುಕೊಳ್ಳಿ. ಆದರೆ ಆ ಸಮಸ್ಯೆಗೆ ಹೆದರಿ ಆತ್ಮಹತ್ಯೆಯಂತಹ ಹೇಡಿತನದ ಪ್ರಯತ್ನಕ್ಕೆ ಕೈ ಹಾಕಬೇಡಿ. ಆತ್ಮಹತ್ಯೆ ಯಾವುದೇ ಸಮಸ್ಯೆಯನ್ನು ಪರಿಹರಿಸುವುದಿಲ್ಲ ಎಂಬುದನ್ನು ನೆನಪಿನಲ್ಲಿಡಿ ಅನ್ನೋದೇ ಈ ಕಿರುಚಿತ್ರದ ಸಂದೇಶ. ಧನ್ಯವಾದಗಳು.